ನಮಸ್ಕಾರ ಸ್ನೇಹಿತರೆ, ಇಂದು ನರೇಂದ್ರ ಮೋದಿಯವರ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ನರೇಂದ್ರ ಮೋದಿ ಇವರ ಜನ್ಮದಿನ 1950 ನವೆಂಬರ್ 17. ಜನ್ಮಸ್ಥಳ ಗುಜರಾತ್ನ ಮೆಹಸಾನಾ ಜಿಲ್ಲೆಯ ವಿಜಯಪುರ ಹಳ್ಳಿಯಲ್ಲಿ ಇವರು ಹುಟ್ಟಿದರು. ತಂದೆಯ ಹೆಸರು ದಾಮೋದರ್ ದಾಸ್ ಮೂಲ್ಚಂದ್ ಮೋದಿ. ಅವರು ಸೇವಕ ಮತ್ತು ರಾಜಕೀಯ ಕಾರ್ಯಕರ್ತರಾಗಿದ್ದರು. ತಾಯಿಯ ಹೆಸರು ಹೀರಾಬೆನ್ ಮೋದಿ. ಅವರು ಗೃಹಿಣಿ. ಪತ್ನಿ ಜಶೋದಾಬೆನ್ ಮೋದಿ. 1968ರಲ್ಲಿ ಅವರು ದೂರವಾಗ್ತಾರೆ. ಒಡ ಹುಟ್ಟಿದವರು ನರೇಂದ್ರ ಮೋದಿಯ ಸಹೋದರನ ಹೆಸರು ಸೋಮಾ ಮೋದಿ. ಅವರು ರಾಜಕೀಯ ಕಾರ್ಯಕರ್ತರು. ಅಮೃತ್ ಮೋದಿ, ಪ್ರಜ್ಞಾದ್ ಮೋದಿ, ಪಂಕಜ್ ಮೋದಿ. ಸಹೋದರಿಯರ ಹೆಸರು ಪಿತ್ರಾಂಬಾ ಮೋದಿ ಮತ್ತು ವಿಭಾ ಮೋದಿ. ಅವರೂ ರಾಜಕೀಯ ಕಾರ್ಯಕರ್ತರು. ನರೇಂದ್ರ ದಾಮೋದರ್ ದಾಸ್ ಮೋದಿ. ಪ್ರಸಿದ್ಧ ಹೆಸರು ಮೋದಿ ನಮೋ ಅಂತ ಹೇಳ್ಬಿಟ್ಟು. ಬಾಲ್ಯ ಕಷ್ಟದಿಂದ ಕೂಡಿತ್ತು. ವಡನರದ ರೈಲು ನಿಲ್ದಾಣದಲ್ಲಿ ತಮ್ಮ ತಂದೆ ಟೀ ಸ್ಟಾಲ್ನಲ್ಲಿ ಸಹಾಯ ಕ್ಯಾಂಟೀನ್ ಮಾಡುತ್ತಿದ್ದರು. ಶಿಕ್ಷಣ ಬಾರ್ಡರ್ ನಗರದಲ್ಲಿ. ಪ್ರಾಥಮಿಕ ಶಿಕ್ಷಣ 1967ರಲ್ಲಿ ಗುಜರಾತ್ ಬೋರ್ಡಿನಿಂದ SSLC, ದೆಹಲಿ ವಿಶ್ವವಿದ್ಯಾನಿಲಯದಿಂದ BA ಪದವಿ, ಗುಜರಾತ್ ವಿಶ್ವವಿದ್ಯಾನಿಲಯ, ಹಾಗೆ MA ಪದವಿಯೂ ಕೂಡ. ಧರ್ಮ ಭಾರತೀಯ ಹಿಂದೂ. ಜಾತಿ OBC. ಮೋದ್ಗಾಂಚಿ. ನೆಚ್ಚಿನ ರಾಜಕಾರಣಿ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಅಟಲ್ ಬಿಹಾರಿ ವಾಜಪೇಯಿ. ನೆಚ್ಚಿನ ನಾಯಕ ಗಾಂಧೀಜಿ, ಸ್ವಾಮಿ ವಿವೇಕಾನಂದ. ನೆಚ್ಚಿನ ಗಾಯಕರು ಲತಾ ಮಂಗೇಶ್ಕರ್. ಸ್ವರಚಿತ ಪುಸ್ತಕಗಳು ಸಂಘರ್ಷ ಮ ಗುಜರಾತ್ 1978ರಲ್ಲಿ. ಜ್ಯೋತಿ ಪುಂಜ್ 2008 ಇತ್ಯಾದಿ. RSS ಪ್ರವೇಶ ವಕೀಲ್ ಸಾಬ್ ಮೂಲಕ. ಸಾಧನೆಗಳು: ರಾಜಕೀಯವಾಗಿ ಮೇಲಕ್ಕೆ ಏರಿದ್ದು 1975 ಗುಜರಾತ್ ಲೋಕ ಸಂಘರ್ಷ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದರು. 1978ರಲ್ಲಿ RSS ಸಭಾ ಪ್ರಚಾರಕರಾದರು. 1979ರಲ್ಲಿ RSSನಿಂದಲೇ ದೆಹಲಿಯಲ್ಲಿ ಕೆಲಸ ಮಾಡಲು ಹೋದರು. 1985ರಲ್ಲಿ RSSನಿಂದ BJPಗೆ ನೇಮಕಗೊಂಡರು. 1987ರಲ್ಲಿ ಅಹಮದಾಬಾದ್ ಮುನ್ಸಿಪಲ್ ಚುನಾವಣೆಯಲ್ಲಿ BJP ಪರ ಪ್ರಚಾರವನ್ನು ಮಾಡ್ತಾರೆ. ಅಲ್ಲಿ BJP ಗೆಲ್ಲುವಂತೇನೂ ಕೂಡ ಅವರು ಮಾಡಿದರು. 1986ರಲ್ಲಿ LK ಅಡ್ವಾಣಿ ನಂತರ ಮೋದಿ BJPಯ ಅಧ್ಯಕ್ಷರಾಗ್ತಾರೆ. ಮುಖ್ಯಮಂತ್ರಿ 2001ರಲ್ಲಿ ಗುಜರಾತ್ ಮುಖ್ಯಮಂತ್ರಿ ಕೇಶುಭಾಯಿ ಪಾಟೇಲ್ ಆರೋಗ್ಯದಲ್ಲಿ ಏರುಪೇರು. ಆ ಸಮಯದಲ್ಲಿ 2001ರಲ್ಲಿ ಭುಜ್ ಭೂಕಂಪ. ಮುಖ್ಯಮಂತ್ರಿ ನಿರ್ವಹಣೆ ಸಾಧ್ಯವಾಗಲಿಲ್ಲ. ಆಗ 7 ಅಕ್ಟೋಬರ್ 2001ರಲ್ಲಿ ಮೋದಿ ಮುಖ್ಯಮಂತ್ರಿಯಾದರು. 2002ರಲ್ಲಿ ಗುಜರಾತ್ನಲ್ಲಿ ಎರಡನೇ ಅವಧಿ ಮುಖ್ಯಮಂತ್ರಿ. 2007ರಲ್ಲಿ ಗುಜರಾತ್ನಲ್ಲಿ ಮೂರನೇ ಅವಧಿಯ ಮುಖ್ಯಮಂತ್ರಿ. 2012ರಲ್ಲಿ ಗುಜರಾತ್ನಲ್ಲಿ ನಾಲ್ಕನೇ ಅವಧಿಯ ಮುಖ್ಯಮಂತ್ರಿ. 2014ರಲ್ಲಿ ವಿಧಾನಸಭೆಗೆ ರಾಜೀನಾಮೆಯನ್ನು ನೀಡಿದರು. ಪ್ರಧಾನಮಂತ್ರಿ 2014ರಲ್ಲಿ ಭಾರತದ 14ನೇ ಪ್ರಧಾನಮಂತ್ರಿಯಾಗಿ 26 ಮೇನಲ್ಲಿ ಪ್ರಮಾಣ ವಚನವನ್ನು ಅವರು ಸ್ವೀಕರಿಸಿದರು. 2019ರಲ್ಲಿ ಎರಡನೇ ಅವಧಿ ಭಾರತದ ಪ್ರಧಾನಮಂತ್ರಿಯಾಗಿ ಮುಂದುವರಿಯುತ್ತಿದ್ದಾರೆ. ಇವರ ಸಾಧನೆಗಳು ಇಂಡಿಯಾ ಟುಡೇ ನಡೆಸಿದಂತಹ 2007ರ ರಾಷ್ಟ್ರವ್ಯಾಪಿ ಸಮೀಕ್ಷೆಯಲ್ಲಿ ಅತ್ಯಂತ ಮುಖ್ಯ ಮಂತ್ರಿ ಇವರಾದರು. 2014, 2015, 2017ರಲ್ಲಿ ಟೈಮ್ ನಿಯತಕಾಲಿಕ ವಿಶ್ವದ 100 ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಇವರು ಒಬ್ಬರಾಗಿದ್ದಾರೆ. ವಿಶ್ವದ 9ನೇ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯೂ ಕೂಡ ಹೌದು. 2020ರಲ್ಲಿ ಮೋದಿಜಿ 8 ವಿಶ್ವ ನಾಯಕರಲ್ಲಿ ಒಬ್ಬರಾದರು. ಇವರಿಗಿರುವಂತಹ ಪ್ರಶಸ್ತಿಗಳು: ರಷ್ಯಾ ಸರ್ಕಾರ ಆರ್ಡರ್ ಆಫ್ ಪಾರ್ಸೆಲ್ ಸೆಂಟ್ ಆಂಡ್ರ್ಯೂ, UAE ಜಾಯತ್ಪಾದಕ, ವಿಶ್ವಸಂಸ್ಥೆ ಅರ್ಥ ಪ್ರಶಸ್ತಿ,
2018 ಪ್ಯಾಲೆಸ್ಟೈನ್ ರಾಜ್ಯದ ಗ್ರ್ಯಾಂಡ್ ಕಾಲರ್ ಪ್ರಶಸ್ತಿ 2018. ನರೇಂದ್ರ ಮೋದಿ ಹಿಂದೂಸ್ತಾನದ ಪ್ರಧಾನಿ. ಇವರು ದೇಶದಲ್ಲಿ ವಿಕಾಸದ ಹಾದಿಯಲ್ಲಿ ಹೆಚ್ಚಿನ ಕ್ರಮವಾಗಿ ಹೋಗಲು ಉದ್ದೇಶಿಸಿದವರು. ದೇಶದ ಸುಧಾರಣೆಯನ್ನು ಅವರು ಪಾರಿವಾರಿಕ ಸುಧಾರಣೆ ಯೋಜನೆಗಳೆಂದು ಕರೆದರು. ಮೋದಿ ಸರ್ಕಾರ ಜನರಿಗೆ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ಕೊಟ್ಟಿದ್ದಾರೆ. ಅವರು ಸಾಂಸ್ಕೃತಿಕ ಮತ್ತು ಪರಂಪರೆಗಳನ್ನು ಪ್ರಮುಖಪಡಿಸಿದರು. ಅವರು ನಾರ್ಮಲ್ ದೇವಿ ಕಮಿಟಿ ಮೂಲಕ ಶ್ರೀ ಅಯೋಧ್ಯ ರಾಮ ಮಂದಿರದ ನಿರ್ಮಾಣವನ್ನು ಕೂಡ ಮುಂದುವರಿಸಿದರು. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆಯನ್ನು ಹೆಚ್ಚಿಸಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆಗೆ ಪ್ರಮುಖ ಪಾತ್ರವನ್ನು ಕೂಡ ಇವರು ವಹಿಸಿದವರು. ದೇಶದ ಸೇವೆಯ ಪ್ರಮುಖ ಗುರಿಯನ್ನು ಹೊಂದಿದಂತಹವರು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈವರೆಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.